ವೆಲ್ಕಮ್ ಟು ಕಾಮರ್ಸ್ ಸ್ಟಡಿ ಫ್ಯಾಕ್ಟರ್. ಸೊ ಇವತ್ತು ನಾವು ಎಲ್ಲ ಯೂನಿವರ್ಸಿಟಿಗೆ ಅಂದರೆ ಬೆಂಗಳೂರು ಯೂನಿವರ್ಸಿಟಿ, ಬೆಂಗಳೂರು ಸಿಟಿ ಯೂನಿವರ್ಸಿಟಿ, ಸೊ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಗೆ ಇರುವಂಥ ಸಬ್ಜೆಕ್ಟ್ಸ್ ಯಾವುದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಕೆಲವು ಥಿಯರಿ ಕಾನ್ಸೆಪ್ಟ್ಗಳನ್ನ ಕೆಲವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವತ್ತಿನ ಕ್ಲಾಸಲ್ಲಿ ಕಾನ್ಸೆಪ್ಟ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ and meaning of management accounting, definitions of management accounting, and significance of management accounting. So significance means importance of management accounting. So first of all, concept of management accounting. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕಾನ್ಸೆಪ್ಟ್ ಏನು ಅಂದರೆ, ಸೊ ಯಾರೇ ಮ್ಯಾನೇಜರ್ ಆಗಿರಲಿ ಅಥವಾ ಮ್ಯಾನೇಜ್ಮೆಂಟ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಿರಲಿ, ಒಂದು ರೈಟ್ ಟೈಮಲ್ಲಿ ಗುಡ್ ಡಿಸಿಷನ್ನ ತಗೋಬೇಕು ಮತ್ತು ಬಿಸ್ನೆಸ್ನ ಪ್ರಾಫಿಟ್ಸಲ್ಲಿ ನಡ್ಸ್ಕೊಂಡು ಹೋಗಬೇಕು. ಸೊ ನಮ್ಮ ಕಾಂಪಿಟೇಟರ್ಸ್ ಇರ್ತಾರೆ, ಅವರ ಜೊತೆ ಕಾಂಪೀಟ್ ಮಾಡಬೇಕು ಆ್ಯಂಡ್ ಆರ್ಗನೈಜೇಷನ್ ಹ್ಯಾಸ್ ಟು ಪ್ರಿಪೇರ್ ದ ಫಿನಾನ್ಷಿಯಲ್ ಪೊಸಿಷನ್. ಸೊ ಇದಕ್ಕೋಸ್ಕರ ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ. ಸೊ ಬಿಸ್ನೆಸ್ ಆರ್ಗನೈಜೇಷನ್ ಅನ್ನೋದು ಅಥವಾ ಮ್ಯಾನೇಜರ್ ಅನ್ನೋರು ಕೂಡ ಬಿಸ್ನೆಸ್ ರನ್ ಮಾಡೋದಕ್ಕಲ್ಲ. ಸೊ ಅದ್ರ ಜೊತೆಗೆ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ. ಸೊ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸು, ಅದು ನಮ್ಮನ್ನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಲೂ ಕರೀತಾರೆ. ನಮ್ಮ ಸ್ಟೇಕ್ ಹೋಲ್ಡರ್ಸು ಕೂಡ ನಾವು ಒಬಿಡಿಯೆಂಟ್ ಆಗಿರಬೇಕು ಆ್ಯಸ್ ಎ ಬಿಸ್ನೆಸ್ ಆರ್ಗನೈಜೇಷನ್. ಯಾರ್ಯಾರು ಆ ಸ್ಟೇಕ್ ಹೋಲ್ಡರ್ಸ್ಗೆ ಓನರ್ಸು, ಮ್ಯಾನೇಜರ್ಸು, ಎಂಪ್ಲಾಯೀಸು ಆ್ಯಂಡ್ ಬ್ಯಾಂಕರ್ಸ್, ಕ್ರೆಡಿಟರ್ಸ್, ಕಸ್ಟಮರ್ಸ್, ಗೌರ್ನಮೆಂಟ್ ಆ್ಯಂಡ್ ಸೊಸೈಟಿ, ಈ ಥರ ಬೇರೆ ಬೇರೆ ಎಕ್ಸೆಟ್ರಾ. ಸೊ ನಾವು ಡಿಸಿಷನ್ ತಗೋಬೇಕಾದ್ರೆ ಆ ಡಿಸಿಷನ್ ಗುಡ್ ಇರಬೇಕಾದ್ರೆ ನಾವು ಪ್ರಿಪೇರ್ ಮಾಡೋವಂಥ ಸ್ಟೇಟ್ಮೆಂಟ್ಸ್ ಏನಿದೆ, ಕನ್ಸಲ್ಟೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು ಅಥವಾ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಆಡಿಟರ್ ರಿಪೋರ್ಟ್ಸ್ ಆಗಿರ್ಬೋದು, ಟ್ರೂ ಆ್ಯಂಡ್ ಫೇರ್ ಆ್ಯಂಡ್ ಟೈಮ್ಲಿ ಇನ್ಫಾರ್ಮೇಷನ್ ಇರಬೇಕು. ಆವಾಗ ಮಾತ್ರ ನಾವು ತಗೊಳ್ಳೋವಂಥ ಡಿಸಿಷನ್ಸು ಇನ್ ಕೇಸ್ ಏನಾದ್ರೂ there is no correct information and there is no information, ನಾವು ಬೇರೆ ಹಿಂದಿನ ವರ್ಷದ್ದಾಗಲಿ ಅಥವಾ ಹಿಂದೆ 2-3 ವರ್ಷದ್ದಾದರೂ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟರೆ ಅದನ್ನು ಟೈಮ್ಲಿ ಇನ್ಫಾರ್ಮೇಷನ್ ಅಂತ ಕರೆಯಲ್ಲ, ಅಥವಾ ಟ್ರೂ ಇನ್ಫಾರ್ಮೇಷನ್ ಅಂತ ಕರೆಯಲ್ಲ, ಅಥವಾ ಫೇರ್ ಇನ್ಫಾರ್ಮೇಷನ್ ಅಂತ ಕರೆಯಲ್ಲ. ಅವಾಗ ಅದು ನಮ್ಗೆ ರಾಂಗ್ ಡಿಸಿಷನ್ ಆಗುತ್ತೆ. ಸೊ ಇಂಥ ಟೈಮಲ್ಲಿ ಏನು ಮಾಡುತ್ತೆ, ಮ್ಯಾನೇಜ್ಮೆಂಟ್ಗೆ ಡಿಫ್ರೆಂಟ್ ಲೆವೆಲ್ಸ್ ನಿಮಗೆ ಗೊತ್ತಿರುತ್ತೆ. ಸೊ ಟಾಪ್ ಲೆವೆಲ್ಲು, ಮಿಡಲ್ ಲೆವೆಲ್ಲು ಮತ್ತು ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಡಿಸಿಷನ್ನ ತಗೊಳ್ಳೋದಕ್ಕೆ ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನು ಮಾಡುತ್ತೆ, ಕೆಲವು ಬೇಸಿಕ್ ಇನ್ಫಾರ್ಮೇಷನ್ನ ಅಥವಾ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ನ ರೆಂಡರ್ ಮಾಡುತ್ತೆ. ಸೊ ಇಯರ್ ಒಂದು ಲೈನ್ ಇದೆ ನೋಡಿ, ಎನಿ ಅಕೌಂಟಿಂಗ್ ವಿಚ್ ರೆಂಡರ್ಸ್ valuable information for management may be called as a management accounting. Any accounting, not only management accounting, ಮುಂದೆ ಡಿಸ್ಕಸ್ ಮಾಡೋಣ. there is a branches of accounting, ಫಿನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಇದೆಲ್ಲ ಕೂಡ ಬ್ರಾಂಚಸ್ ಆಫ್ ಅಕೌಂಟಿಂಗ್ ಇದೆ. ಎನಿ ಅಕೌಂಟಿಂಗ್ ವಿಚ್ ರೆಂಡರ್ಸ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಫಾರ್ ಮ್ಯಾನೇಜ್ಮೆಂಟ್ ಇಸ್ ಮೇ ಬಿ ಕಾಲ್ಡ್ ಆ್ಯಸ್ ಎ ಮ್ಯಾನೇಜ್ಮೆಂಟ್ ಅಕೌಂಟ್. ಓಕೆ, ಸೊ ಅವಾಗ ಏನಾಗುತ್ತೆ, ಸೊ ಏನಾದರೂ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿದ್ರೆ ಸೊ ಮ್ಯಾನೇಜರ್ಸ್ ಆರ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಗೋಯಿಂಗ್ ಟು ಟೇಕ್ ಎ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯಂಟ್ ಡಿಸಿಷನ್. And one more thing, so based on the true and fair and timely information basis ಮೇಲೆ ಏನು ಮಾಡ್ತಾರೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಆರ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಈಸ್ ಗೋಯಿಂಗ್ ಟು ಫ್ರೇಮ್ ದ ಪಾಲಿಸೀಸ್. ಸೊ ದಿಸ್ ಇಸ್ ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಕೆಲವು ಪಾಯಿಂಟ್ಸ್ ಇದೆ ಇಲ್ಲಿ. ಸೊ ನೋಡಿ, ಇಲ್ಲಿ ಮ್ಯಾನೇಜರ್ ಹ್ಯಾಸ್ ಟು ಮೇಕ್ ಗುಡ್ ಡಿಸಿಷನ್ಸ್ ಅಟ್ ದ ರೈಟ್ ಟೈಮ್ ಟು ಲೀಡ್ ದ ಬಿಸ್ನೆಸ್ ಇನ್ ಟು ಪ್ರಾಫಿಟ್ ಆ್ಯಂಡ್ ಗೇನ್ ಆ್ಯಂಡ್ ಕಾಂಪಿಟೇಟಿವ್ ಎಡ್ಜ್ ಓವರ್ ಇಟ್ಸ್ ಕಾಂಪಿಟೇಟರ್ಸ್ ಆ್ಯಂಡ್ ಅಚೀವ್ ದ ಆರ್ಗನೈಜೇಷನ್ ಗೋಲ್ಸ್ ಎಫೆಕ್ಟಿವ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ. ನಾವು ಪ್ರೀವಿಯಸ್ಲಿ ನಾನು ಹೇಳಿದ್ದೀನಿ, ಒಂದು ರೈಟ್ ಟೈಮಲ್ಲಿ ಬಿಸ್ನೆಸ್ನ ಲೀಡ್ ಮಾಡ್ತಾ ಇರ್ತಾರೆ, ಅಥವಾ ರೈಟ್ ಟೈಮಲ್ಲಿ ಮ್ಯಾನೇಜರ್ ಹ್ಯಾಸ್ ಟು ಟೇಕ್ ಎ ಗುಡ್ ಡಿಸಿಷನ್ಸ್ ಆ್ಯಂಡ್ ಕಾಂಪಿಟೇಟರ್ಸು ಕೂಡ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಶೋ ಅವರ್ ಬಿಸ್ನೆಸ್ ಟ್ಯಾಕ್ಟಿಕ್ಸ್ನೆಸ್ ಆ್ಯಂಡ್ ಸ್ಟ್ರಾಟಜೀಸ್. ಸೊ ಅದಕ್ಕೋಸ್ಕರ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. Meaning of management accounting. So management accounting is an accounting system which provides relevant information to the managers to make policies, plans, strategies for running the business effectively and efficiently. So management accounting is an accounting system which provides relevant information to the managers to make policies, plans, strategies for running the business effectively and efficiently.
ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನು ಮಾಡುತ್ತೆ, ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಇನ್ಫಾರ್ಮೇಷನ್ನ ರೆಂಡ್ ಮಾಡುತ್ತೆ. ದೆ ಪ್ರೊವೈಡ್ ಇನ್ಫಾರ್ಮೇಷನ್ ಟು ದ ಮ್ಯಾನೇಜರ್ಸ್. ಸೊ ಮ್ಯಾನೇಜರ್ಸ್ ಅಂದರೆ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಇರ್ತಾರೆ ಅಥವಾ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಇರ್ತಾರೆ. ಯಾವುದಕ್ಕೋಸ್ಕರ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡುತ್ತೆ ಮ್ಯಾನೇಜರ್ಸ್ ಅಂದರೆ, ಟು ಮೇಕ್ ಪಾಲಿಸೀಸ್, ಫ್ಯೂಚರ್ ಪಾಲಿಸೀಸ್, ಫ್ಯೂಚರ್ ಪ್ಲ್ಯಾನ್ಸ್ ಕರಿತೀವಿ. ಆ್ಯಂಡ್ ಸ್ಟ್ರಾಟಜೀಸ್. ಏನು ಸ್ಟ್ರಾಟಜೀಸು? ನಮ್ಮಾಗೆ ಬೇರೆ ಬಿಸ್ನೆಸ್ ಇರ್ತಾರೆ, ಸ್ಟ್ರಾಟಜೀಸ್ ಇರ್ತಾರೆ. ಆ ಸ್ಟ್ರಾಟಜೀಸ್ ಅವ್ರನ್ನ ಏನು ಮಾಡಬೇಕು, ನಾವು ಓವರ್ಕಮ್ ಮಾಡಬೇಕು. ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಸ್ಟ್ರಾಟಜೀಸ್ ಮಾಡಿದ್ರು ಮಾತ್ರ ನಾವು ಹೆಲ್ಪ್ ಆಗೋದು. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನು ಮಾಡುತ್ತೆ, ಕೆಲವೊಂದು ರಿಲೆವೆಂಟ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿದಾಗ ನಾವು ಎಫೆಕ್ಟಿವ್ ಆಗಿ ಏನು ಮಾಡ್ಬೋದು, ಪಾಲಿಸೀಸು, ಪ್ಲ್ಯಾನ್ಸು ಮತ್ತು ಸ್ಟ್ರಾಟಜೀಸ್ ಫಾರ್ ವಾಟ್ ರನ್ನಿಂಗ್ ದ ಬಿಸ್ನೆಸ್ ಎಫೆಕ್ಟಿವ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ. ಆ್ಯಂಡ್ ಇನ್ನೊಂದು ಮೀನಿಂಗ್ ಇದೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಕನ್ಸರ್ನ್ಡ್ ವಿತ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ದಟ್ ಈಸ್ ಯೂಸ್ಫುಲ್ ಟು ಮ್ಯಾನೇಜ್ಮೆಂಟ್. ಸೊ ವಾಟ್ ಎವರ್ ದ ಇನ್ಫಾರ್ಮೇಷನ್ is derived from the management accounting, it is very useful to the management. ಅಂದರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಇರ್ತಾರಲ್ಲ, CEO ಆಗಲಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಲಿ, CFOs, ಚೀಫ್ ಫೈನಾನ್ಷಿಯಲ್ ಆಫೀಸರ್ಸ್, ಯಾರೇ ಆಗಿರಲಿ, ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಏನಕ್ಕೆ? ದ ಸೇಮ್ ಥಿಂಗ್, ಟು ಮೇಕ್ ಎ ಪಾಲಿಸೀಸ್, ಟು ಮೇಕ್ ಎ ಪ್ಲ್ಯಾನ್ಸ್ ಆ್ಯಂಡ್ ಟು ಮೇಕ್ ಎ ಸ್ಟ್ರಾಟಜೀಸ್. ನೋಡಿ, ಸ್ಟ್ರಾಟಜೀಸ್ ಮಾಡೋದು ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. ಏನಕ್ಕೆ ಸ್ಟ್ರಾಟಜೀಸ್ ಮಾಡೋದು? ಓನ್ಲಿ ಬಿಕಾಸ್ ಆಫ್ ಕಾಂಪಿಟೇಟಿವ್ ವರ್ಲ್ಡಲ್ಲಿದ್ದೀವಿ ನಾವು. ಸೊ ಸೇಮ್ ನೇಚರ್ ಆಫ್ ಇಂಡಸ್ಟ್ರೀಸ್ ಇರೋದ್ರಿಂದ, ಸೇಮ್ ಆಪ್ರೇಷನ್ಸ್ ಆಫ್ ಬಿಸ್ನೆಸ್ ಇರೋದ್ರಿಂದ, ಸೊ ನಾವು ಏನು ಮಾಡಬೇಕು? ಸೊ ವಿ ಹ್ಯಾವ್ ಟು ಮೇಕ್ ಎ ಸ್ಟ್ರಾಟಜೀಸ್ ಬೇಸ್ಡ್ ಆನ್ ದ ರಿಲೆವೆಂಟ್ ಇನ್ಫಾರ್ಮೇಷನ್ ಈಸ್ ಪ್ರೊವೈಡೆಡ್ ಫ್ರಮ್ ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಒನ್ ಮೋರ್ ಮೀನಿಂಗ್, the management accounting aims to provide adequate financial information to managers for decision making, and on the other it is oriented towards managerial control. See, ಇಲ್ಲಿ ಅಡಿಕ್ವೇಟ್ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ನ ಮ್ಯಾನೇಜರ್ ಕೊಡೋದ್ರಿಂದ ಎಸ್ಪೆಷಲಿ ಫಿನಾನ್ಷಿಯಲ್ ಡಿಸಿಷನ್ನ ತಗೋಬೋದಕ್ಕೆ ಸೊ ಅದು ಹೆಲ್ಪ್ ಮಾಡುತ್ತೆ. ಯಾಕೆ? ಸೊ ಎಸ್ಪೆಷಲಿ ಮ್ಯಾನೇಜರಿಯಲ್ ಕಂಟ್ರೋಲ್ ಮಾಡಬೇಕು. ಸೊ ಅದಕ್ಕೋಸ್ಕರ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನು ಮಾಡುತ್ತೆ, ಅಡಿಕ್ವೇಟ್ ಫಿನಾನ್ಷಿಯಲ್ ಅಡಿಕ್ವೇಟ್ ಮೀನ್ಸ್ ಇಸ್ ಎ ಟ್ರೂ, ಫೇರ್ ಆ್ಯಂಡ್ ಟೈಮ್ಲಿ ಇನ್ಫಾರ್ಮೇಷನ್. ಓಕೆ, ನೆಕ್ಸ್ಟ್ another one is the term management accounting is composed for management and accounting. ನೋಡಿ, ಇಲ್ಲಿ ಎರಡು ವರ್ಡ್ ಇದೆ, ಮ್ಯಾನೇಜ್ಮೆಂಟ್ ಆ್ಯಂಡ್ ಅಕೌಂಟಿಂಗ್. ಓಕೆ, ಸೊ ಇಲ್ಲಿ ಇಟ್ ಈಸ್ ದ ಯೂಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಫಾರ್ ಡಿಸ್ಚಾರ್ಜಿಂಗ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್. ಸೊ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಇದೆ, ಪ್ಲ್ಯಾನಿಂಗ್, ಆರ್ಗನೈಜೇಷನ್, ಡೈರೆಕ್ಟಿಂಗ್, ಸ್ಟಾಫಿಂಗ್, ಕೋಆರ್ಡಿನೇಟಿಂಗ್, ಬಜೆಟಿಂಗ್, ಇದೆಲ್ಲ ಇದೆ. ಬಟ್ ಇಲ್ಲಿ ಈ ಅಕೌಂಟಿಂಗ್ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ನಾವು ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ನ ಡಿಸ್ಚಾರ್ಜ್ ಮಾಡ್ತೀವಿ. ಎಸ್ಪೆಷಲಿ ಇಲ್ಲಿ ಎರಡು ವರ್ಡ್ ಇದೆ, ಒಂದು ಪ್ಲ್ಯಾನಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಸೊ ಒನ್ ಮೋರ್ ಕಾನ್ಸೆಪ್ಟ್, ಇಲ್ಲಿ ಕೆಲವರು ಡೆಫಿನೇಷನ್ಸ್ನ ಕೊಟ್ಟಿದ್ದಾರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನೇ. ಸೊ ಅದರಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಗ್ಲೆಂಡ್ ಆ್ಯಂಡ್ ವೇಲ್ಸ್ ಏನು? ಸೊ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಈ 2 ಮಾರ್ಕ್ಸ್ಗೆ ಬರುವಂಥ ಕ್ವೆಶನ್ಸ್ ಇದೆಲ್ಲ. ಸೊ ಡಿಫೈನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ವಾಟ್ ಈಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋದಕ್ಕೆ ಕೇಳ್ತಾರೆ ಜಾಸ್ತಿ. ಸೊ ಡೆಫಿನೇಷನ್ ಯಾರು? ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆ್ಯಂಡ್ ಆಫ್ ಇಂಗ್ಲೆಂಡ್ ಆ್ಯಂಡ್ ವೇಲ್ಸ್. ಎನಿ ಫಾರ್ಮ್ ಆಫ್ ಅಕೌಂಟಿಂಗ್ ವಿಚ್ ಎನೇಬಲ್ಸ್ ಎ ಬಿಸ್ನೆಸ್ ಟು ಕಂಡಕ್ಟೆಡ್ ಮೋರ್ ಎಫಿಷಿಯೆಂಟ್ಲಿ ಕ್ಯಾನ್ ಬಿ ರಿಗಾರ್ಡ್ ಆಸ್ ಎ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಯಾವುದೇ ಅಕೌಂಟಿಂಗ್ ಆದರೂ ಕೂಡ, ಎನಿ ಫಾರ್ಮ್ ಆಫ್ ಅಕೌಂಟಿಂಗ್, ನಾಟ್ ಓನ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಎನಿ ಫಾರ್ಮ್ ಆಫ್ ಅಕೌಂಟಿಂಗ್ to provide relevant information, true information or fair information to conduct the efficiently or effective business, that is called as a management accounting. So you define ಮಾಡಿರುವಂಥದ್ದು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಗ್ಲೆಂಡ್ ಆ್ಯಂಡ್ ವೇಲ್ಸ್, ಎನಿ ಫಾರ್ಮ್ ಆಫ್ ಅಕೌಂಟಿಂಗ್. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಗಿರಲಿ, ಅಥವಾ ಫಿನಾನ್ಷಿಯಲ್ ಅಕೌಂಟಿಂಗ್ ಆಗಿರಲಿ, ಅಥವಾ ಕಾಸ್ಟ್ ಅಕೌಂಟಿಂಗ್ ಆಗಿರಲಿ, ಎನಿ ಫಾರ್ಮ್ ಆಫ್ ಅಕೌಂಟಿಂಗ್ ಟು ಕಂಡಕ್ಟ್ ಆ್ಯಂಡ್ ಎನೇಬಲ್ ದ ಬಿಸ್ನೆಸ್, ಅಂದರೆ ಸ್ಮೂತಾಗಿ ರನ್ ಆಗೋ ಥರ, ಯಾವುದೇ ತೊಂದರೆ ಇಲ್ಲದಾಗೆ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾ ಇದ್ದರೆ. ಸೊ ನಿಮ್ಗೆ ಗೊತ್ತಿರಬೇಕು, ಬಿಸ್ನೆಸ್ ಈಸ್ ಎ ಲಾಂಗ್ ರನ್ನಿಂಗ್ ಅಂತ ಕರಿತೀವಿ ನಾವು.
ಅಂದರೆ ದೇರ್ ಇಸ್ ನೋ ಸ್ಟಾಪ್. ಅಂದರೆ ಈ 1 ವರ್ಷಕ್ಕೆ ಮಾಡ್ತೀವಿ ಅಥವಾ 2 ವರ್ಷಕ್ಕೆ ಮುಗಿಸ್ತೀವಿ ಅಥವಾ 3 ವರ್ಷಕ್ಕೆ ನಾವು ಈ ಬಿಸ್ನೆಸ್ ಎಂಡ್ ಮಾಡ್ತೀವಿ ಅಂತ ನಾವು ಕರೆಯಲ್ಲ ನಾವು. ಸೊ ಎಲ್ಲ ಫಾರ್ಮ್ ಆಫ್ ಅಕೌಂಟಿಂಗು ಕೂಡ ಒಂದು ರಿಲೆವೆಂಟ್ ಇನ್ಫಾರ್ಮೇಷನ್ನ, ಅಕ್ಯುರೇಟ್ ಇನ್ಫಾರ್ಮೇಷನ್ನ ಟೈಮ್ ರೆಗ್ಯುಲರ್ ಟೈಮಲ್ಲಿ, ಕರೆಕ್ಟ್ ಟೈಮಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದರೆ ಆಬ್ವಿಯಸ್ಲಿ ಏನಾಗುತ್ತೆ, ಬಿಸ್ನೆಸ್ನು ಸ್ಮೂತಾಗಿ ರನ್ ಆಗುತ್ತೆ. ಸೊ ಒನ್ ಮೋರ್ ಡೆಫಿನೇಷನ್ ಇದೆ, ದಟ್ ಈಸ್ ಜೆ ಬಾಟಿ ಅನ್ನೋರು ಕೂಡ ಡಿಫೈನ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ. ಮ್ಯಾನೇಜ್ಮೆಂಟ್ ಅಕೌಂಟೆನ್ಸಿ ಇಸ್ ಅ ಟರ್ಮ್ ಯೂಸ್ ಟು ಡಿಸ್ಕ್ರೈಬ್ ದ ಅಕೌಂಟಿಂಗ್ ಮೆಥಡ್ಸ್, systems and techniques which with a special knowledge and ability assist management in task of maximizing profit or minimizing losses. ನೋಡಿ, ಇವರು ಎರಡು ವರ್ಡ್ನ ಹೇಳಿದ್ದಾರೆ. ಒಂದು ಮ್ಯಾಕ್ಸಿಮೈಸಿಂಗ್ ಪ್ರಾಫಿಟ್ ಆರ್ ಮಿನಿಮೈಸಿಂಗ್ ಲಾಸಸ್. ಅಂದರೆ ಯೂಸಿಂಗ್ ಸಮ್ ಅಕೌಂಟಿಂಗ್ ಮೆಥಡ್ಸ್, ಸಿಸ್ಟಮ್ಸ್ ಆ್ಯಂಡ್ ಟೆಕ್ನಿಕ್ಸ್ ಎಸ್ಪೆಷಲಿ ಫಾರ್ ದ ಸ್ಪೆಷಲ್ ನಾಲೆಡ್ಜ್ ಆ್ಯಂಡ್ ಎಬಿಲಿಟಿ. ಏನಕ್ಕೆ ಅಸಿಸ್ಟ್ ಮಾಡಬೇಕು? ಟು ಮ್ಯಾಕ್ಸಿಮೈಸ್ ದ ಪ್ರಾಫಿಟ್ ಆರ್ ಮಿನಿಮೈಸ್ ದ ಲಾಸಸ್. ಸೊ ದಿಸ್ ಇಸ್ ದ ಜೆ ಬಾಟಿ ಅನ್ನೋರು ಡಿಫೈನ್ ಮಾಡಿರೋವಂಥದ್ದು. ಸೊ ಮೆಥಡ್ಸು ಮತ್ತು ಸಿಸ್ಟಮ್ಸು ಆ್ಯಂಡ್ ಟೆಕ್ನಿಕ್ಸ್. ಸೊ ವಿತ್ ಅ ಸ್ಪೆಷಲ್ ನಾಲೆಡ್ಜ್ ಆ್ಯಂಡ್ ಎಬಿಲಿಟಿ ನಾವು ಏನು ಮಾಡಬೇಕಿಲ್ಲಿ, ಪ್ರಾಫಿಟ್ನ ಮ್ಯಾಕ್ಸಿಮೈಸ್ ಮಾಡಬೇಕು, ಜಾಸ್ತಿ ಮಾಡಬೇಕು, ಲಾಸಸ್ನ ಕಡಿಮೆ ಮಾಡಿ. ಸೊ ಇನ್ನೊಂದು ಡೆಫಿನೇಷನ್ ಇದೆ. ಏನದು, ಯಾರು ಕೊಟ್ಟಿರೋದು? ರಾಬರ್ಟ್ ಆಂಟೋನಿಯನ್ ಅವರು. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಕನ್ಸರ್ನ್ಡ್ ವಿತ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ವಿಚ್ ಈಸ್ ಯೂಸ್ಫುಲ್ ಟು ಮ್ಯಾನೇಜ್ಮೆಂಟ್. ಸಿ, ಆಲ್ರೆಡಿ ನಾವು ಹಿಂದೆ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಆಬ್ವಿಯಸ್ಲಿ ಇದು ಅಕೌಂಟಿಂಗ್ ಇನ್ಫಾರ್ಮೇಷನ್ಸ್ ಇರುತ್ತೆ, ಅಂದರೆ ನ್ಯೂಮರಿಕಲ್ ಇನ್ಫಾರ್ಮೇಷನ್ ಇರುತ್ತೆ. ದಟ್ ಈಸ್ ವೆರಿ ಯೂಸ್ಫುಲ್ ಟು ದ ಮ್ಯಾನೇಜ್ಮೆಂಟ್. ಸೊ ದಿಸ್ ಇಸ್ ದ ಟುಡೇಸ್ ಕ್ಲಾಸ್. ಸೊ ನೆಕ್ಸ್ಟ್ ಕ್ಲಾಸ್, ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ and features of management accounting. So and also if it is possible, the scope of management is also we are going to discuss. So thank you. videos